ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಸಿದ್ಧವಾಗ್ತಾ ಇದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗೋಕೆ ಬಂದರು ನಗರಿ ಜನರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ನಾಳೆ ರಾಷ್ಟ್ರಮಟ್ಟದ ಪ್ರಮುಖ ಕಾರ್ಯಕ್ರಮಕ್ಕೆ ಆತಿಥ್ಯ ವಹಿಸ್ತಾ ಇರುವ ಚಂದ್ರಬಾಬು ನಾಯ್ಡು ಸರ್ಕಾರ ಈಗಾಗಲೇ ಸರ್ವ ಸನ್ನದ್ಧವಾಗಿದೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸಲಿರುವ ಹಿನ್ನೆಲೆ ಎಲ್ಲೆಡೆ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ವಿಶಾಖಪಟ್ಟಣದ ಕರಾವಳಿ 28 ಕಿಲೋಮೀಟರ್ ತುಂಬೆಲ್ಲ ಬರೋಬ್ಬರಿ 5 ಲಕ್ಷ ಜನರು ಯೋಗದಲ್ಲಿ ಭಾಗವಹಿಸೋ ಲೆಕ್ಕಾಚಾರ ಹಾಕಿರುವ ಆಂಧ್ರ ಸರ್ಕಾರ ಆರ್ಕೆ ಬೀಚ್ನಿಂದ ಭೀಮುನಿಪಟ್ಟಣಂವರೆಗೂ ಯೋಗಕ್ಕಾಗಿ ಸ್ಥಳವನ್ನ ಸಜ್ಜುಗೊಳಿಸಿದೆ. ಅಲ್ಲದೆ ಇತಿಹಾಸ ಪುಟಗಳಲ್ಲಿ ಸೇರಿರುವ ಜೊತೆಯೇ ಈಗಿರುವ ಎಲ್ಲಾ ದಾಖಲೆಗಳನ್ನು ಮುರಿದು ಈಗ ಯೋಗ ಕಾರ್ಯಕ್ರಮವನ್ನ ಹೊಸದಾಗಿ ಗಿನ್ನೆಸ್ ರೆಕಾರ್ಡ್ ಮಾಡೋಕೆ ನಾಯ್ಡು ಸರ್ಕಾರ ಮುಂದಾಗಿದೆ. ಇನ್ನು ಈಗಾಗಲೇ ಕೇಂದ್ರದಲ್ಲಿ ಜೊತೆಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿಯೂ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರ ಜೊತೆ ಯೋಗ ಮಾಡಲಿದ್ದಾರೆ. ಅಲ್ಲದೆ ಸರ್ಕಾರದ ಶಾಸಕರು ಹಾಗೂ ಸಚಿವರು ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಯೋಗದ ಮಹತ್ವವನ್ನ ಮೋದಿ ಜಗತ್ತಿಗೆ ಸಾರಲಿದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಜನರಿಗೆ ಯಾವುದೇ ಅನಾನುಕೂಲಗಳು, ಆರೋಗ್ಯ ಸಮಸ್ಯೆಗಳು ಆಗದಂತೆ ನೋಡಿಕೊಳ್ಳೋಕೆ ಸರ್ಕಾರ ಪ್ರತಿ ಕಿಲೋಮೀಟರ್ಗಂತೆ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಾಗುವಂತೆ ಕ್ರಮವನ್ನ ಕೈಗೊಂಡಿದೆ. ಅಲ್ಲದೆ ಈ ಕಾರ್ಯಕ್ರಮಕ್ಕಾಗಿಯೇ 200 ಆಂಬ್ಯುಲೆನ್ಸ್, 2000 ಸಿಸಿ ಕ್ಯಾಮೆರಾಗಳು ಹಾಗೂ 300ಕ್ಕೂ ಹೆಚ್ಚು ವಿಭಾಗಗಳನ್ನು ಬೀಚ್ ರಸ್ತೆ ಉದ್ದಕ್ಕೂ ತೆರೆಯಲಾಗಿದೆ. ಪ್ರತಿಯೊಂದು ವಿಭಾಗದಲ್ಲಿಯೂ 1000ದಂತೆ ಜನರು ಯೋಗ ಪ್ರದರ್ಶನ ಮಾಡಲಿದ್ದಾರೆ. ಈ ಜನರಿಗೆ ಯೋಗದ ಹಲವು ಭಂಗಿಗಳನ್ನ, ಉಸಿರಾಟ ಪ್ರಕ್ರಿಯೆ ಬಗ್ಗೆ ಹೇಳಿಕೊಡೋಕೆ ಪ್ರತಿಯೊಂದರಲ್ಲೂ ನುರಿತ ಯೋಗ ಗುರುಗಳು, ಯೋಗ ಪಟುಗಳು ಇರಲಿದ್ದಾರೆ. ಇದಕ್ಕಾಗಿಯೇ ಅವರಿಗೆ ಈಗಾಗಲೇ ತರಬೇತಿಯನ್ನ ನೀಡಲಾಗಿದೆ. ಇಷ್ಟೇ ಅಲ್ಲದೆ 47ಕ್ಕೂ ಅಧಿಕ ಕ್ರೀಡಾ ಅಸೋಸಿಯೇಷನ್ಗಳು ಹಾಗೂ ವಿಶಾಖಪಟ್ಟಣದ ಕ್ರಿಕೆಟ್ ಅಸೋಸಿಯೇಷನ್ ಇವುಗಳಿಂದ ಒಟ್ಟು 10,000 ಅಥ್ಲೆಟಿಕ್ಸ್ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಅಲ್ಲದೆ ಯುವಕರನ್ನ ಹೆಚ್ಚಾಗಿ ಯೋಗದತ್ತ ಸೆಳೆಯೋಕೆ ನುರಿತ ಈಜುಗಾರರು, ಸಾಹಸ ಕಲಾವಿದರು, ಫುಟ್ಬಾಲ್ ಆಟಗಾರರು ಸೇರಿದಂತೆ ಹಲವರು ಈ ಯೋಗ ಮಾಡಲಿದ್ದಾರೆ. ಒಟ್ಟು 900 ಖ್ಯಾತ ಯೋಗ ಸಂಸ್ಥೆಗಳಿಂದ ಯೋಗ ಗುರುಗಳು, ಆರ್ಟ್ಸ್ ಆಫ್ ಲಿವಿಂಗ್, ಈಶಾ ಫೌಂಡೇಶನ್, ಪತಂಜಲಿ ಯೋಗಪೀಠದಂತಹ ಧಾರ್ಮಿಕ ಕೇಂದ್ರಗಳು ಹಾಗೂ ಭಾರತೀಯ ನೌಕಾದಳದ ಸಿಬ್ಬಂದಿಗಳು ಯೋಗದಲ್ಲಿ ಭಾಗವಹಿಸಲಿದ್ದಾರೆ. ಇದಲ್ಲದೆ ಯೋಗ ಹೇಳಿಕೊಡೋಕೆ ಈಗಾಗಲೇ 8,000 ಶಿಕ್ಷಕರನ್ನ ತರಬೇತಿಗೊಳಿಸಲಾಗಿದ್ದು, ಲಕ್ಷಾಂತರ ಜನರು ಒಂದೆಡೆ ಸೇರೋ ಹಾಗೂ ಗಣ್ಯರು ಭಾಗವಹಿಸ್ತಾ ಇರುವ ಬೃಹತ್ ಕಾರ್ಯಕ್ರಮ ಇದಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶಾಖಪಟ್ಟಣ ಸಂಪೂರ್ಣ ಕಾಕಿ ಹದ್ದಿನ ಕಣ್ಣಿನಲ್ಲಿದ್ದು ಯಾವುದೇ ಅಹಿತಕರ ಘಟನೆಯಾಗದಂತೆ ತಡೆಯೋಕೆ ಆಂಧ್ರ ಪ್ರದೇಶದ ಸರ್ಕಾರ ಹಾಗೂ ಕೇಂದ್ರದ ಭದ್ರತಾ ಪಡೆಗಳು ಈಗ ಸಜ್ಜಾಗಿ ನಿಂತಿವೆ.